ಗ್ರಾಹಕರ ಸುದ್ದಿ, ಜನಸಾಮಾನ್ಯರ ಧ್ವನಿ. ಕನ್ಸ್ಯೂಮರ್ ನ್ಯೂಸ್ ರಾಷ್ಟ್ರೀಯ ಕನ್ನಡ ಪತ್ರಿಕೆ ಆಶ್ರಯದಲ್ಲಿ ಸಿಟಿಜನ್ ಕನ್ಸ್ಯೂಮರ್ ಕೌನ್ಸಿಲ್ ಟ್ರಸ್ಟ್ ಫ್ರೀ ಅಂತಾರಾಷ್ಟ್ರೀಯ ಗ್ರಾಹಕರ ದಿನಾಚರಣೆ ಹಾಗೂ ಮಹಿಳಾ ದಿನಾಚರಣೆ ಹಕ್ಕು ಜಾಗೃತಿ ವಿಚಾರ ಸಂಕಿರಣ ದಿನಾಂಕ 15/3/2026 ಭಾನುವಾರ. ಸಮಯ ಬೆಳಿಗ್ಗೆ 10 ಗಂಟೆಗೆ. ಸ್ಥಳ ಇಂಡಿಯನ್ ಮೆಡಿಕಲ್ ಅಸೋಸಿಯೇಷನ್, ಕೆಆರ್ ಮಾರುಕಟ್ಟೆ, ಬೆಂಗಳೂರು ನಗರದಲ್ಲಿ ನಡೆಯಿತು. ಉದ್ಘಾಟಕರು ಶ್ರೀಮತಿ ಸುಮಾ ಅನಿಲ್ ಕುಮಾರ್. ನ್ಯಾಯಾಧೀಶರು ಜಿಲ್ಲಾ ಗ್ರಾಹಕರ ವ್ಯಾಜ್ಯ ಪರಿಹಾರ ಆಯೋಗ, ಬೆಂಗಳೂರು. ಅಧ್ಯಕ್ಷತೆ ಡಾಕ್ಟರ್ ವಿನಯ್ ಕುಮಾರ್ ಎಸ್. ಸಂಪಾದಕರು ಕನ್ಸ್ಯೂಮರ್ ನ್ಯೂಸ್ ಹಾಗೂ ಅಧ್ಯಕ್ಷರು ವಿಶ್ವಮಾನವ ವಿನಯ್ ಕುಮಾರ್ ಕಲ್ಚರಲ್ ಅಂಡ್ ವೆಲ್ಫೇರ್ ಫೌಂಡೇಶನ್, ಬೆಂಗಳೂರು. ಘನಾಧ್ಯಕ್ಷತೆ ಶ್ರೀ ವಿ.ಎಸ್. ಕೃಷ್ಣಸ್ವಾಮಿ, ಜಯದುರ್ಗ ದೇವಸ್ಥಾನ, ಕೋರಮಂಗಲ. ಶ್ರೀ ಎ.ಎನ್. ರಮೇಶ್ ಗುಬ್ಬಿ, ಅನಿಗಾವನ್ ಬ್ರಹ್ಮ ಭಾರತೀಯ ಅಣುಶಕ್ತಿ ನಿಗಮ, ಕಾರವಾರ. ಡಾಕ್ಟರ್ ಮಹೇಶ್ ಅರವಿಂದ್, ಅಧ್ಯಕ್ಷರು ಪ್ರಜ್ಞಾ ಫೌಂಡೇಶನ್. ಶ್ರೀ ಮೊಹಮ್ಮದ್ ಮೌಸಿನ್, ಚೀಫ್ ಸೆಕ್ರೆಟರಿ, ಕರ್ನಾಟಕ ಮೆಡಿಕಲ್ ಅಸೋಸಿಯೇಷನ್, ಬೆಂಗಳೂರು. ಡಾಕ್ಟರ್ ನದೀಮ್ ಗೋಡಾ, ವೈದ್ಯಾಧಿಕಾರಿಗಳು, ಕಿದ್ವಾಯಿ ಆಸ್ಪತ್ರೆ. ದೀಪ ಬೆಳಗುವುದು ಶ್ರೀಮತಿ ಮೈಥಿಲಿ ಜಯದೀಪ ಶೆಟ್ಟಿ, ಚಾರ್ಟೆಡ್ ಅಕೌಂಟೆಂಟ್. ಶ್ರೀಮತಿ ಲಕ್ಷ್ಮೀದೇವಿ, ಉದ್ಯಮಿ ಹಾಗೂ ಸಮಾಜ ಸೇವಕರು. ಡಾಕ್ಟರ್ ಶೋಭಾ ರಾಜಶೇಖರ್, ಅಧ್ಯಕ್ಷರು ತ್ರಿಶೂಲ್ ಫೌಂಡೇಶನ್. ಮುಖ್ಯ ಅತಿಥಿಗಳು ಶ್ರೀ ಗಂಗಾಧರ್ ನಾಗರ್ಕಟ್ಟೆ, ಜನರಲ್ ಮ್ಯಾನೇಜರ್ ಸೀಫ್ವೇರ್ ಟೆಕ್ನಾಲಜಿ. ಶ್ರೀಮತಿ ಶಿವಾನಂದ ಕಟ್ಟಿ, ಅಸಿಸ್ಟೆಂಟ್ ಜನರಲ್ ಮ್ಯಾನೇಜರ್ ಜ್ಯೋತಿ ಲ್ಯಾಬ್ ಪ್ರೈವೇಟ್ ಲಿಮಿಟೆಡ್. ಡಾಕ್ಟರ್ ಬಿ.ಆರ್. ಸ್ವಾಮಿ, ಸಂಪಾದಕರು ಕರುನಾಡು ಉದಯ ಪತ್ರಿಕೆ, ಅಧ್ಯಕ್ಷರು ಸ್ವರ್ಣಭೂಮಿ ಫೌಂಡೇಶನ್. ಇವರುಗಳ ನೇತೃತ್ವದಲ್ಲಿ ಗಣ್ಯರುಗಳು, ಪತ್ರಕರ್ತರು, ಹಿರಿಯರು, ಕಿರಿಯರು, ಗುರುಗಳು ಪ್ರತಿಯೊಬ್ಬರು ಬಂದು ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ನಡೆಸಿಕೊಟ್ಟಿದ್ದಾರೆ. ನಮಸ್ಕಾರ ಕರ್ನಾಟಕ. ನಾನು ನಿಮ್ಮ ಪ್ರೀತಿ ಅರ್ಜುನ್ ಇಂದುಶೇಖರ್. ಠಾಣಾ ವರದಿ ಮಾಸಿಕ ಪತ್ರಿಕೆ ಹಾಗೂ ಠಾಣಾ ವರದಿ ಸುದ್ದಿವಾಹಿನಿ. ಸ್ನೇಹಿತರೆ, ಗುರು ಹಿರಿಯರೇ, ನಮಸ್ಕಾರ, ಧನ್ಯವಾದಗಳು. ನನ್ನ ಆಪ್ತರು ಹಾಗೂ ಮಿತ್ರರಿಗೆ ಧನ್ಯವಾದಗಳು ಹೇಳಲು ಬಯಸ್ತೇನೆ. ಈ ನನ್ನ ಮಿತ್ರರು ಅಂದರು ಏನು ಅಸ್ತವ್ಯಸ್ತ ಆಗಿದೆ, ಸರಿಯಾಗಿಲ್ಲ ಅಂತ. ಒಂದು ಮನೆ ಅಂದಮೇಲೆ ಅಸ್ತವ್ಯಸ್ತ ಆಗೋದೇ ಒಂದೇದು. ಎರಡನೇದು, ಎಲ್ಲರೂ ನನ್ನವರೆಂದು ತಿಳ್ಕೊಂಡಿದ್ದಾಗ ನನಗೆ ಅವರು ಎಲ್ಲರೂ ಅವರ ಯಾವುದೂ ತಪ್ಪನ್ನು ನಾನು ಗಣನೆಗೆ ತೆಗೆದುಕೊಳ್ಳೋದಿಲ್ಲ. ನನ್ನ ತಪ್ಪನ್ನು ನೀವು ಗಣನೆಗೆ ತೆಗೆದುಕೊಳ್ಳಬಾರದು, ಒಂದನೇದು. ಎರಡನೇದೇನೆಂದರೆ, ಅಸ್ತವ್ಯಸ್ತ ಆಗಲಿಕ್ಕೆ ನಾನೇ ಕಾರಣ. ಯಾಕೆಂದರೆ ನನ್ನವರು ಯಾರಿದ್ದಾರೆ ಅವ್ರನ್ನ ಕರೆದು ಸನ್ಮಾನ ಮಾಡಬೇಕು ಅಷ್ಟೇ ನನಗೆ ತಲೆಯಲ್ಲಿ ಇರುತ್ತೆ ಹೊರತು ಅದು ಹೇಗಾಯಿತು, ಯಾಕಾಯಿತು, ಯಾರಿಗೆ ತೊಂದರೆ ಆಯಿತು ನಾನು ನೋಡೋಲ್ಲ. ಆ್ಯಂಕರ್ ಇದ್ದವರು ಸುದ ಅವರಿಗೆ ಸರಿಸಿ ನಾನು ಯಾರಿಗೆ ಕರಿಬೇಕು ಅವರಿಗೆ ಗೌರವ ಕೊಡಬೇಕು ನನಗಿರುತ್ತಲ್ಲ, ಆ ಗೌರವ ಕೊಡ್ತೀನಿ. ಅವಾಗ ಗೌರವ ಕೊಟ್ಟಾಗ ನೋಡೋರಿಗೆ ಅಸ್ತವ್ಯಸ್ತ ಆದಂಗೆ ಇದಾಗಿ ನೆನೆಸ್ತದೆ. ಅದು ಅವರ ಭಾವನೆಗೆ ತಕ್ಕಂತೆ ಅವರು ಮಾತಾಡಿರ್ಬೋದು, ಕ್ಷಮೆ ಕೇಳ್ತೀನಿ. ಈ ಸಂಘಟನೆ
ವಿಶ್ವ ವಿನಯ್ ಕುಮಾರ್ ಕಲ್ಚರಲ್ ಆ್ಯಂಡ್ ವೆಲ್ಫೇರ್ ಫೌಂಡೇಶನ್ ಹೊಸದಾಗಿ ಹುಟ್ಟಾಕಿದ್ದೇನೆ. ಇದು ಹುಟ್ಟಾಕೋ ಕಲ್ಪನೆ ಯಾವಾಗ ಬರ್ತಂದರೆ ನಾನು ಹಾಸಿಗೆಮ್ಯಾಗಿದ್ದಾಗ. ಯಾಕೆ ಹಾಸಿಗೆಮ್ಯಾಗ? ನಾವು ಹುಟ್ಟುವಾಗ ವಿಶ್ವಮಾನವರಾಗಿ ಬರ್ತೀವಿ, ಸಾಯುವಾಗ ವಿಶ್ವಮಾನವರಾಗ್ತೀವಿ. ಹುಟ್ಟುವಾಗ ಯಾಕೆ ವಿಶ್ವಮಾನವರಾಗ್ತೀವಿ ಅಂದರೆ ನಮ್ಮ ಹುಟ್ಟಿದಾಗ ಎತ್ಕೊಂಡು ಬರೋದು 4-5 ಮಂದಿ. ಯಾರು ನರ್ಸ್ ಎತ್ಕೊಂಡು ಬರ್ತಾರೆ, ಡಾಕ್ಟರ್ ಎತ್ಕೊಂಡು ಬರ್ತಾರೆ, ಯಾರೋ ಬರ್ತಾರೆ. ಅಲ್ಲಿ ತಂದೆ ತಾಯಿಗೆ ಅಲ್ಲಿ ಇರೋದೇ ಇಲ್ಲ, ಅವ್ರು ವಿಶ್ವಮಾನವ. ಸಾಯೋ ಮುಂದೆ 4 ಮಂದಿ ಹೊತ್ಕೊಂಡು ಹೋಗ್ತಾರೆ. ಯಾಕೆ ಹೊತ್ಕೊಂಡು ಹೋಗ್ತಾರೆ? ಅವನಿಗೆ ಸದ್ಗತಿ ಸಿಗಲಿ ಅಲ್ಲಿ, ಅವಾಗ ವಿಶ್ವಮಾನ ಆಗ್ತಾರೆ. ಮಧ್ಯದಲ್ಲಿ ಯಾಕೆ ಇದು ಬರುತ್ತೆ? ಎಲ್ಲ ಅಸ್ತವ್ಯಸ್ತ ಆಗೋದು, ಅದಾಗೋದು ಇದಾಗೋದು ಯಾಕೆ ಬರುತ್ತೆ? ಅದಕ್ಕೆ ಆ ಗೊಂದಲವನ್ನು ನಿವಾರಣೆ ಸಲುವಾಗಿ ಈ ಸಂಸ್ಥೆಯನ್ನು ಹುಟ್ಟಾಕಬೇಕಾಯ್ತು. ಈ ಸಂಸ್ಥೆ ಉದ್ದೇಶ ಇಷ್ಟೇ, ಎಲ್ಲಿ ಅಡಚಣೆ ಇದೆ, ಎಲ್ಲಿ ಅಸ್ತವ್ಯಸ್ತ ಇದೆ ಅದನ್ನೇ ಸರಿಪಡಿಸೋದು. ಈಗ ನೋಡಿ, ನಾವು ಉತ್ತರ ಕರ್ನಾಟಕದವರು ಇಲ್ಲಿ ನೌಕರಿಗೆ ಬಂದಂದರೆ ನಮ್ಮ ಊಟ ಸೇರೋದಿಲ್ಲ, ಭಾಷೆಗೆ ಇದಾಗೋದಿಲ್ಲ, ಯಾರಿಗೂ ಹೊಂದ್ಕೊಳೋದಿಲ್ಲ. 4 ದಿವಸ ಬಂದವ್ರು ಹೋಗ್ತಾರೆ. ಅಂಥವ್ರಿಗೆ ಮೊದಲೇನು ಮಾಡ್ತೀನಿ, 2 ತಿಂಗಳ 3 ತಿಂಗಳ ಉಚಿತವಾಗಿ ಊಟ ವ್ಯವಸ್ಥೆ ಮಾಡಬೇಕಂದ್ರೆ ನಮ್ಮ ಸಂಘಟನೆಯಿಂದ ಇದು ಮಾಡೋದು. ಇದು ಕಲ್ಪನೆ ಯಾಕೆ ಬಂತಂದರೆ, ಇಲ್ಲಿ ನಮ್ಮ ಆಶ್ರಯದಾತರು ಒಬ್ಬರು ಇದ್ದಾರೆ, ಶಿಲ್ಪಾ ಮೇಡಮ್ ಅಂತ. ಅವ್ರು ನನಗೆ ಆಶ್ರಯ ಕೊಟ್ಟಿದ್ದಾರೆ. ಈ ಕಲ್ಪನೆ ಬರಲಿಕ್ಕೆ ಅದೇ ಕಾರಣ, ಅವರು ಆಶ್ರಯ ಕೊಟ್ಟಿದ್ದಾರೆ. ಹಾಗೆ ನಾವು ಒಂದು 4 ಮಂದಿ ಆಶ್ರಯ ಕೊಡಬೇಕು. ಯಾರಿಗೂ ಕಡೆಯಿಂದ ಏನಾದ್ರು ಒಂದು ಹೆಲ್ಪ್ ತೊಗೊಂಡರು ಆಶ್ರಯ ಕೊಡಬೇಕು. 4 ಮಂದಿ ಮುಂದೆ ಬರಬೇಕು. ಈಗ ಒಬ್ಬವ 100 ಮಾರ್ಕ್ಸ್ ತೊಗೊತಾನೆ, ಒಬ್ಬ 80 ಮಾರ್ಕ್ಸ್ ತೊಗೊತಾನೆ. 100 ಮಾರ್ಕ್ಸ್ ತೊಗೊಂಡವನಿಗೆ 80 ಮಾರ್ಕ್ಸ್ ಹುಡುಗನ ಅವನ ಜೊತೆ ಕೂಡಿಸಿದ್ರೆ ಅವನು ಹೆಚ್ಚು ಕಮ್ಮಿ 90 ಬರ್ಬೋದು. ಇಷ್ಟೊಂದು ಉದ್ದೇಶ ಅದರಲ್ಲಿ ಒಂದು. 2ನೇ ಉದ್ದೇಶ ಏನು, ಈಗ ಯಾರೋ ಇದ್ದವರೆಲ್ಲ ಪುಸ್ತಕ ತೊಗೊಳ್ತಾರೆ, ಎಲ್ಲ ತೊಗೊಳ್ತಾರೆ, ಕೆಲವರು ತೊಗೊಳ್ಲಿಕ್ಕೆ ಆಗಲ್ಲ, ಪುಸ್ತಕ ತೊಗೊಳ್ಲಿಕ್ಕೆ ಆಗಲ್ಲ. ಅಂಥವ್ರಿಗೆ ಬುಕ್ ಬ್ಯಾಂಕ್ ಅಂತ ಮಾಡಿ, ಯಾರು ಇವರು ಇದ್ದವರು ಪುಸ್ತಕ ಮಾರಾಟ ಮಾಡ್ತಾರಲ್ಲ, ಅದನ್ನು ನಮ್ಮ ಸಂಸ್ಥೆ ಪರ್ಚೇಸ್ ಮಾಡಿ ಪ್ರತಿ ವರ್ಷ ಅವ್ರಿಗೆ ಏನು ಬೇಕು, 1 ವರ್ಷಕ್ಕೆ ಎಷ್ಟು ಬೇಕು ಪುಸ್ತಕ, ಅದನ್ನು ಕೊಡೋ ವ್ಯವಸ್ಥೆ ಮಾಡೋದು. ವಾಪಸ್ ಅವ್ರು ಕಲ್ತಾದ್ಮೇಲೆ ನಮ್ಗೆ ವಾಪಸ್ ಈ ಥರ ಎಲ್ಲ ಜಿಲ್ಲೆಗಳಲ್ಲಿ ಮಾಡಬೇಕನ್ನೋ ಉದ್ದೇಶನೂ ಹೊಂದಿದೆ. ಇನ್ನು ಟೈಮ್ ಆದ್ದರಿಂದ ಮತ್ತೆ ಕಿರ್ಚಿನ ಅಂತ ಇದೆ, ಹೆಚ್ಚು ಮಾತಾಡೋದು ಬಯಸಿಲ್ಲ. ಇನ್ನು ಏನಾದರೂ ನೀವು ಕೇಳಬೇಕಂದ್ರೆ ಹೇಳಿ. ಪ್ರತಿ ವರ್ಷ ನಾನು ಕನ್ಸ್ಯೂಮರ್ ಡೇ ಮಾಡ್ತಿರ್ತೀನಿ. ಯಾಕಂದರೆ ಅವೇರ್ನೆಸ್ ಕಾರ್ಯಕ್ರಮ ಮಾಡ್ತೀನಿ ಹೊರತು ಬಾಕಿ ಏನಿಲ್ಲ. ಕೆಲವರು ಕೇಳ್ತಾರೆ, ನೀವು ಯಾಕೆ ಇಷ್ಟು ದೊಡ್ಡ ಸ್ಕೀಮ್ ಇದು ಮಾಡಬೇಕು ಅಂತ. ದೊಡ್ಡ ಸ್ಕೀಮ್ ಮಾಡಿದ್ರೆ ಜನ ಬರೋದಿಲ್ಲ. ಪರಿಚಯದವರು ನಾ 200 ಮಂದಿ ಕರೆದು 300 ಮಂದಿನೂ ಬರೋದಿಲ್ಲ. ಏನು ಮಾಡಲಿಕ್ಕೆ ಬರೋದು, ಬಂದವರು ಲೇಟ್ ಮಾಡಬೇಕು. ಓಕೆ, ಎಲ್ಲರಿಗೂ ಧನ್ಯವಾದಗಳು. ಎಲ್ಲರೂ ನಮ್ಮ ಕೈ ಜೋಡಿಸಿದ್ರೆ ಮುಂದೆ ಕೈ ಜೋಡಿಸಿದ್ರೆ ಅಂತ ತಿಳ್ಕೊಂಡಿದ್ದೀನಿ. ನನ್ನ ಸಂಸ್ಥೆ ಉದ್ದೇಶ ಈಡೇರಿರುತ್ತೆ. ತಮ್ಮೆಲ್ಲರೂ ಬೇಕು. ಡಾಕ್ಟರ್ ಬೊಬ್ಬರೋಡ ತಮ್ಮ ಅಶೋಕ್ ಬೊಬ್ಬರೋಡ ಅಂತಿದ್ದಾರೆ. ಅವ್ರ ಅಣ್ಣವರು 2 ಮಂದಿ ಡಾಕ್ಟರ್, ಇವರು ಡಾಕ್ಟರ್ ಆಗಬೇಕಿತ್ತು. ಏನೋ ತಪ್ಪು 2-3 ಮಾರ್ಕ್ಸಿಂದ ತಪ್ಪು. ಅವರು ನಾನು ಹೆಚ್ಚು ಕಮ್ಮಿ ಒಂದೇಶ್ವರ ಬ್ಯಾಂಕಿಗೆ ಜಾಯ್ನ್ ಆಗೋದು. ಅವ್ರು ರಿಟೈರ್ಡ್ ಆಗೋದು, ನಾನು ರಿಟೈರ್ಡ್ ಆಗೋದ್ರಿಂದ ಮೊದಲೇ ಬ್ಯಾಂಕಿಂದ ಹೊರಗೆ ಬಂದೆ. ಅದು ಈ ಸಂಘಟನೆಯಲ್ಲಿ ಒಂದು 7 ಮಂದಿಗೆ ಕೂತ್ಕೊಳ್ತಾ ಇದ್ದೀನಿ. 7 ಮಂದಿಗೂ ಧಾರವಾಡ ಡಿಸ್ಟ್ರಿಕ್ನಾಗ ಇದು ಮಾಡಬೇಕು. ಬಿಳಿ ಡಿಸ್ಟ್ರಿಕ್ನಲ್ಲಿ ಪ್ರತಿ ಡಿಸ್ಟ್ರಿಕ್ಗೂ ಒಬ್ಬರಿಗೆ ಅಡ್ಮಿನಿಸ್ಟ್ರೇಷನ್ ನೇಮ್ಸ್ಗೆ ಅಲ್ಲಿ ಯಾರಿಗೇನು ಅನಾನುಕೂಲ ಇರುತ್ತೆ ಅದನ್ನು ತುಂಬ ಯೋಚನೆ ಮಾಡ್ತೀನಿ. ಮತ್ತೊಮ್ಮೆ ಸ್ವಲ್ಪ ಜೋರಾಗಿ ಹೇಳಿ. ಎಲ್ಲ ಉಪಸ್ಥಿತರು ಭಗವಂತ ಆಯುಷ ಆರೋಗ್ಯ ಎಲ್ಲನೂ ಅಭಿವೃದ್ಧಿಗೊಂಡೆ, ಅಂದರೆ ವಿನಯ್ ಸರ್ಗೆ ಆಯುಷ್ ಕೊಡಲಿ. ಇದೇ ಥರ ಎಲ್ಲ ಭಗವಂತನಲ್ಲಿ ಮಾಡಬೇಕು. ಜಾಗತಿಕ ಯುದ್ಧದ ಬಗ್ಗೆ ಬೇಗ ಗ್ಯಾಸ್ ಇಲ್ಲ, ಇನ್ನೂ 1 ತಿಂಗಳು ಹೋಗಿಲ್ಲ. ಇನ್ನೂ ಇದಾಗಿದೆ. ಇನ್ನೊಂದು 7 ತಿಂಗಳು ಮತ್ತೆ ದೊಡ್ಡ ಯುದ್ಧ ಆಗುತ್ತೆ. ದೊಡ್ಡ ಮಟ್ಟದಲ್ಲಿ ಇದ್ದಾರೆ. ಇನ್ನೂ ಸ್ವಲ್ಪ ಅಸ್ತವ್ಯಸ್ತ ಆಗುತ್ತೆ. ಈಗ ಒಂದು ತಿಂಗಳು ಖಂಡಿತ ತುಂಬ ದೊಡ್ಡ ಮಟ್ಟದಲ್ಲಿ ತೊಂದರೆ ಆಗುತ್ತೆ. ಆಕ್ಸಿಡೆಂಟ್ಗಳು, ಕೊಲೆ ನೋಡ್ತಾ ಇದ್ದಾರೆ. ಪ್ರತಿನಿತ್ಯ ಕೊಲೆ ಕೇಸ್ಗಳು ಮುಂಚೆನೇ ಹೇಳಿದ್ರು. ಅಂದರೆ ಅದಕ್ಕೆ ಅಂದರೆ ಪರಿಹಾರ ಇದೆ. ಭುಜನ ಒಂದು ಮಂತ್ರ ಪ್ರಾರ್ಥನೆ ಮಾಡೋದು, ಅಂದರೆ ನಮ್ಮ ತಾಳ್ಮೆಯಿಂದ ನಾವು ಇರಬೇಕು. ನಾವು ಇನ್ನೂ ಬೀಳ್ತೀವಿ, ಅದು ಪ್ರಶ್ನೆ ಇಲ್ಲ. ಆದರೆ ಆ ಪರಿಸ್ಥಿತಿ ಆ ರೀತಿ ಹೇಳ್ಬೋದು ನಾನು ಸಮಾಜ ಕೊಟ್ಟೆ. ಆದ್ದರಿಂದ ಇದಕ್ಕೆ ಮುಂದೆ ಹೇಳಿದೆ, ಹೋದ ವರ್ಷ ಭವಿಷ್ಯದಲ್ಲಿ ಹೇಳಿದೆ, ಈ ಮಾರ್ಚ್ ಏಪ್ರಿಲ್ ತುಂಬ ದೊಡ್ಡ ಮಟ್ಟದಲ್ಲಿ ತೊಂದರೆ ಆಗುತ್ತೆ. ಮತ್ತೆ ನಮಗೆ ಅಕ್ಟೋಬರ್ ಕೂಡ ಆಗುತ್ತೆ. ಸ್ವಲ್ಪ ಅದೇ ರೀತಿಯೇ ಆಗ್ತದೆ. ಯುಗಾದಿ ಬರ್ತಾ ಇದೆ ಗುರೂಜಿಗಳೇ. ನಮ್ಮ ಕನ್ನಡ ನಾಡಿಗೆ
ಕನ್ನಡ ಜನರಿಗೆ ಯುಗಾದಿ ಹಬ್ಬಕ್ಕೆ ಯಾವ ಥರ ಒಂದು ಸಂದೇಶ ಕೊಡ್ತೀರಾ ದಯವಿಟ್ಟು ತಿಳಿಸಿ. ಎಲ್ಲ ಮೊದಲಿನ ಕುಟುಂಬದ ಸದಸ್ಯರಿಗೆ ನೋಡ್ಕೊಳ್ಳಿ, ಅದೇ ಶಾಲಾ ಬಿಟ್ಕೊಳ್ಳಿ, ಮಕ್ಕಳಾಗಲಿ ತಂದೆದಾಗಲಿ ಪ್ರೀತಿಯಿಂದ ನೋಡ್ಕೊಳ್ಳಿ, ವಯಸ್ಸಾಗಿದ್ದ ಬರಕ್ಕೆ ಹೋಗ್ತೀವಿ ಈ ಥರ ಶ್ರಮ ಬೇಡ, ಕೈಲಾದಷ್ಟು ಸ್ನೇಹ ಮಾಡಿ ಪ್ರೀತಿಯಿಂದ ನೋಡ್ಕೊಳ್ಳಿ. ಅಕ್ಕಪಕ್ಕದವ್ರ ದ್ವೇಷ ಮಾಡ್ಬಿಡಿ, ಚೆನ್ನಾಗಿಲ್ಲ ಅಂದ್ರೆ ಮಕ್ಕ ಚೆನ್ನಾಗಿರೋದು ದ್ವೇಷ ಮಾಡ್ಬಿಡಿ, ಮನಸ್ಸು ನೋಡಿ, ಮನಸ್ಸು ಪ್ರೀತಿಯಿಂದ ನೋಡ್ಕೊಳ್ಳಿ, ಅಷ್ಟೇ ನಾವು ದ್ವೇಷನ ಸಂಪೂರ್ಣವಾಗಿ ಬಿಡಿ. ಬಿಡಿ, ಶಾಂತವಾಗಿಬಿಡಿ, ಅವರೇ ಸರಿ ಆಗ್ತಾರೆ, ಅವ್ರ ಹಣೆ ಬರೋ ದಿವಸ ಅಷ್ಟೇ ಏನಾಯ್ತು. ಅಲ್ಲ, ಎಷ್ಟೇ ಶಾಂತವಾಗಿದ್ರು ಬಂದು ಕಾಲು ಕೆರ್ಕೊಂಡು ಕೋಪನ ಸಿಡದೆ ಎಬ್ಬರಿಸ್ತಾರೆ. ನಮಗೆ ತೆಗೆದು ಕೊಡಬೇಕು ಅನ್ನಿಸ್ತಿದೆ, ಅವಾಗೇನು ಹೇಳ್ತೀವಿ, ಅದಕ್ಕೇನು ಹೇಳ್ತೀರಾ? ನಿಮ್ಮಲ್ಲ ಕೋಪ ಇದ್ರೆ ಆಕ್ಟಿವೇಟ್ ಮಾಡಬೇಕು. ನಿಮ್ಮಲ್ಲಿ ಕೋಪನೇ ಇಲ್ಲ ಅಂದ್ರೆ ನಿಮ್ಮಲ್ಲಿರೋ ಕೋಪ ನಾವು ಜಾಗೃತ ಮಾಡ್ತೀವಿ. ನೀವು ಕೋಪ ಮಾಡ್ಕೊಂಡು ನಿಲ್ಲಿಸಿ, ಅದು ಪ್ರೀತಿಯಿಂದ ನೋಡಿ. ಒಂದು ಸ್ವಲ್ಪ ಅಲ್ಲ ಬಡದ್ರು ಪರವಾಗಿಲ್ಲ ನೋಡಿ, ಸ್ವಲ್ಪ ಸಮಾಧಾನ ನೋಡಿ. 3 ಸರಿ ಬಿಡ್ತಾರೆ, 4ನೇ ಸರಿ ಕಾಲಿಗೆ ಬೀಳ್ತಾರೆ. ತಪ್ಪಾಯ್ತು, ಯಾಕೋ ಎಡವಟ್ಟು ಆಗ್ತಾ ಇದೆಯಲ್ಲ, ನಾನೇ ಬೈತೇನೆ, ಅವ್ರೇನೋ ಬೈತಿಲ್ಲ, ಮತ್ತೆ ಬರ್ತಾರೆ. ಒಬ್ಬರು 5 ಸರಿ ಮತ್ತೆ ಗುರೂಜಿಗಳೇ ನೋಡಿ, ಯುದ್ಧ ನಡೀತಾ ಇದೆ, ಸರ್ವನಾಶ ಆಗ್ತಾ ಇದೆ, ಸಾವಿರಾರು ಕೋಟಿ, ಲಕ್ಷ ಕೋಟಿ ಹಾಳಾಗ್ತಾ ಇದೆ. ಅದನ್ನ ದೇಶ ಕಟ್ಟಕ್ ಮಾಡ್ಬೋದು. ಇವ್ರನ್ನ ಏನಂತೀರಾ, ನಾವು ಅವಿವೇಕಿ ಅನ್ಬೋದಾ? ಎಲ್ಲ ಶಾಂತಿ ಸಮಾಧಾನದಿಂದ ಕುತ್ಕೊಂಡು ಬಗೆಹರಿಸ್ಬೋದು. ಯುದ್ಧದಿಂದ ರಕ್ತದ ಹೋಗ್ಲಿ ಒಳೆನೇ ಹರಿತಾ ಇದೆ, ಅದನ್ನ ನೋಡಕ್ಕಾಗಲ್ಲ, ಸರ್ವನಾಶ ಆಗ್ತಾ ಇದೆ. ಅದ್ರ ಬಗ್ಗೆ ನಿಲ್ಬೇಕು. ಒಂದು ಮಂತ್ರ ಹೇಳಿ, ನಿಮ್ ಮಂತ್ರ ಅಲ್ಲಿ ಹೋಗಿ ತಲುಪಬೇಕು, ಮತ್ತೆ ಶಾಂತಿ ಆಗಬೇಕು. ಅದ್ರ ಬಗ್ಗೆ ಒಂದು ತಿಳಿಸ್ಕೊಡ್ಬೇಕು ಅಂತ ಕೇಳ್ಕೊಳ್ತೀನಿ ಗುರುಗಳೇ. ಯಾಕಂದ್ರೆ ಕುಜ ಮತ್ತೆ ರಾಹು ಕೇತು ಸೇರಿದಾಗ ದೊಡ್ಡ ಮಟ್ಟದ ಯುದ್ಧ, ಅನಾಹುತಗಳು, ಕೊಲೆ, ಸುಲಿಗೆ, ಅಗ್ನಿ ಅನಾಹುತಗಳು, ರಕ್ತಕ್ಕೆ ಸಂಬಂಧಪಟ್ಟ ಅನಾಹುತಗಳು. ನೋಡಿ, ಅಗ್ನಿ ಅನಾಹುತ ಅಂತ ಅಂದ್ರೆ ಬಾಂಬ್ ಕೂಡ ಆಗ್ತದೆ. ಈಗ ತೈಲಕ್ಕೆ ಸಂಬಂಧಪಟ್ಟ ಸುಡ್ತಾ ಇದ್ದಾರೆ, ಇದು ದೊಡ್ಡ ಮಟ್ಟದಲ್ಲಾಗುತ್ತೆ. ಅದಕ್ಕೆ ತಡಿಬೇಕಂದ್ರೆ ನಾವು ವಿಷಯವಾಗಿ ಒಂದು ಹೋಮ ಹವನಗಳು ಮಾಡಬೇಕು, ಯಜ್ಞಗಳು ಮಾಡಬೇಕು. ಅದಕ್ಕೆ ಯಾರೋ ಒಬ್ರು ಮುಂದೆ ಬರಬೇಕು. ಯಾರು ಬರ್ತಾರೆ ಬಂದಾಗ ಖಂಡಿತ ಆಗುತ್ತೆ. ಮತ್ತೆ ನಮ್ಮ ಹಿಂದೂಗಳಲ್ಲಿ ನೋಡಿ, ನಮ್ಮಲ್ಲಿ ಒಂದು ಒಳ್ಳೆ ಮನಸ್ಸಿರೋದ್ರಿಂದ ನಾವು ಪರಿಹಾರ ಮಾಡ್ಕೊಳ್ಳೋದ್ರಿಂದ ಇಲ್ಲಿ ಏನೂ ಆಗ್ತಾ ಇಲ್ಲ. ಈ ಬೇರೆ ಧರ್ಮದವರಿಗೆ ಕೂಡ ನಮ್ಮ ಧರ್ಮದವರಿಗೆ ಜಾಸ್ತಿ ಪೂಜೆ ಮಾಡೋದ್ರಿಂದ ಇಲ್ಲಿರೋದು ಏನು ತೊಂದರೆ ಆಗ್ತದೆ. ಬೇರೆ ದೇಶದಲ್ಲಿ ಆಗ್ತಿದೆ. ಯಾಕೆಂದರೆ ನಾವು ಮಾಡಿದ ಪುಣ್ಯ ಪೂಜೆಗೋಸ್ಕರ ಹಿರಿಯರ ಮೇಲೆ ಒಂದು ಭಕ್ತಿ, ಆಮೇಲೆ ನಮ್ಮಲ್ಲಿರೋದು ತಾಳ್ಮೆ, ಮತ್ತು ಒಂದು ದೈವಶಕ್ತಿ, ಅವನು ಸುಸಂಸ್ಕೃತ ನಮ್ಮ ಗುರುಗಳು ಅದರಂತೆ ಇರೋದ್ರಿಂದ ನಮ್ಗೆ ದೇವರು ಒಳ್ಳೇದು ಮಾಡ್ತಾ ಇನ್ನೂ ಚೆನ್ನಾಗಿರ್ತೀವಿ. ಅದರಲ್ಲಿ 2ನೇ ಮಾತಿಗೆ ನೋಡಿ, ನಮಗೆ ದ್ರೋಹ ಭಕ್ತರೆಲ್ಲ ಕಚ್ಚಾಡ್ತಾ ಇದ್ರು, ಅವರವರೇ ಸ್ವಲ್ಪ ಸಾಯ್ತಾ ಇದ್ದಾರೆ. ಇನ್ನು ಮುಂದಕ್ಕೂ ಅದೇ ಥರ ಆಗುತ್ತೆ. ನಮಸ್ಕಾರ. ನನ್ನ ಹೆಸರು ವೇದಾಂತ ಶೆಟ್ಟಿ ಅಂತ, ಉತ್ತರ ಕನ್ನಡ ಜಿಲ್ಲೆಯ ಮುಂಡಗೋಡ ತಾಲೂಕಿನಿಂದ ಬಂದಿದ್ದೇನೆ. ಒಂದು ತಮ್ಮೆಲ್ಲರನ್ನು ಮುಖ್ಯವಾಗಿ ಒಂದು ವಿಷಯದತ್ತ ಗಮನ ಸೆಳೆಯಬೇಕು ಅನ್ನೋದ್ರ ಬಗ್ಗೆ ವಿನಯ್ ಕುಮಾರ್ ಸರ್ ಅವರು ಒಂದು ನಿರ್ದಿಷ್ಟ ವಿಷಯವನ್ನ ತಾವು ಹಂಚ್ಕೊಳ್ಬೇಕು ಅಂತ ಹೇಳಿ ನನಗೊಂದು ಜವಾಬ್ದಾರಿಯನ್ನ ಕೊಟ್ಟಿದ್ದಾರೆ. ಭಾರತ ಅಷ್ಟೇ ಜಗತ್ತೇ ಎದುರಿಸ್ತಾ ಇರತಕ್ಕಂತಹ ಒಂದು ಜ್ವಲಂತ ಸಮಸ್ಯೆಯನ್ನ ನಾನು ತಮಗೆ ಗಮನ ಸೆಳೆಯಲಿಕ್ಕೆ ಬಯಸ್ತೀನಿ. ನಾನು ಈ ಮಾತುಗಳನ್ನ ಆಡ್ತಾ ಇರ್ಬೇಕಾದ್ರೆ ಶಾಂತವಾದಂತಹ ಒಂದು ಪ್ರೇಕ್ಷಕರಿಗೆ ಬಣ್ಣ ಸಿಗಬಹುದು ಅನ್ನುವಂತಹ ಆಸಕ್ತಿ ನನ್ನಲ್ಲಿತ್ತು. ಎಟ್ ಎ ಟೈಮ್ ಇಲ್ಲಿ 2 ವಿಚಾರಗಳು ನಡೀತಾ ಇರೋದ್ರಿಂದ ನನ್ನ ಪಾಲಿಗೂ ಸಹ ಇದೊಂದು ವೈಯಕ್ತಿಕವಾದಂತಹ ಸವಾಲಿನ ಕೆಲಸ ಆಗಿದೆ. ನಾನು ವಿಷಯ ಆರಂಭಿಸ್ತಾ ಇರುವಂತೆ ನಿಮ್ಮ ಲಕ್ಷ್ಯವನ್ನು ಸಂಪೂರ್ಣವಾಗಿ ಸೆಳೆಬಲ್ಲೆ ಅಂತ ನನಗೆ ಅನಿಸ್ತಾ ಇದೆ. ಮಕ್ಕಳಲ್ಲಿ ಇತ್ತೀಚಿನ ದಿನಗಳಲ್ಲಿ ಹೆಚ್ಚುತ್ತಾ ಇರತಕ್ಕಂತಹ ಆತ್ಮಹತ್ಯೆಯ ಕುರಿತಾಗಿ ನಾನು ತಮ್ಮೆಲ್ಲರ ಲಕ್ಷ್ಯವನ್ನು ಸೆಳೆಯಲಿಕ್ಕೆ ಇಷ್ಟಪಡ್ತೀನಿ. ನೀವೆಲ್ಲರೂ ಈಗ ಇತ್ತೀಚೆಗೆ ಗಮನಿಸಿರಬಹುದು, ಟಿವಿಯಲ್ಲಿ, ಪೇಪರ್ನಲ್ಲಿ, ಹಾಗೆ ಇಂಟರ್ನೆಟ್ನಲ್ಲಿ, ಮೊಬೈಲ್ನಲ್ಲಿ ಪ್ರತಿದಿನ ಬೆಳಗಾದ್ರೆ ಅಲ್ಲಿ ಇಂಥವರ ಆತ್ಮಹತ್ಯೆ, ಮಕ್ಕಳು ಆತ್ಮಹತ್ಯೆ ಮಾಡಿಕೊಂಡು ಸಾಯ್ತಕ್ಕಂತಹ ಅನೇಕ ಸಂಖ್ಯಾತ್ಮಕ ಮಾಹಿತಿಯನ್ನು ನಾವು ಪಡ್ಕೊಳ್ತಾ ಇದ್ದೀವಿ. NCRB ರಿಪೋರ್ಟ್ ಪ್ರಕಾರ, ನ್ಯಾಷನಲ್ ಕ್ರೈಮ್ ರೆಕಾರ್ಡ್ ಬ್ಯೂರೋ ಪ್ರಕಾರ ಸರಿಸುಮಾರು 10,000ಕ್ಕಿಂತ ಹೆಚ್ಚು ಮಕ್ಕಳನ್ನ ನಾವು ಇಂಡಿಯಾದಲ್ಲಿ ಕಳ್ಕೊಳ್ತಾ ಇದ್ದೀವಿ. ಇವತ್ತಿನ ದಿವಸಕ್ಕೆ ಪಾಲಕರಾಗಿ, ಪೋಷಕರಾಗಿ ಹಾಗೂ ಸಮಾಜ ಬಾಂಧವರಾಗಿ ನಾವು ಈ ತಡೆಯನ್ನ ಮಾಡಲಿಕ್ಕೆ ಈ ನಡೀತಾ ಇರ್ತಕ್ಕಂತಹ ಮಕ್ಕಳ ಆತ್ಮಹತ್ಯಾ ಪ್ರಕರಣಗಳ ಹೆಚ್ಚುವಿಕೆಯನ್ನ ತಡೆಯಲಿಕ್ಕೆ ನಾವೇನು ಕ್ರಮಗಳನ್ನು ತಗೊಳ್ತಾ ಇದ್ದೀವಿ ಅನ್ನೋದ್ರ ಬಗ್ಗೆ ಅವಲೋಕಿಸಲಿಕ್ಕೆ ನನ್ನ 2 ಮಾತುಗಳನ್ನು ನಾನು ಇಲ್ಲಿ ಹಂಚಿಕೊಳ್ಳಿಕ್ಕೆ ಇಷ್ಟಪಡ್ತೀನಿ. ನಾನು ಸಭಿಕ ವರ್ಗದವರ
ನಾನು ಯಾವ ವಿಷಯವನ್ನು ಕುರಿತು ಮಾತನಾಡ್ತಾ ಇದ್ದೀನಿ, ನಮ್ಮ ಮನೆಯ ನಮ್ಮ ಮಕ್ಕಳು ಆತ್ಮಹತ್ಯೆಯನ್ನ ಮಾಡ್ಕೊಳ್ಳದೆ ಇರುವಂತೆ ತಡೆಯುವಲ್ಲಿ ನಾವು ಏನು ಪ್ರಯತ್ನ ಮಾಡ್ತಾ ಇದ್ದೀವಿ ಅನ್ನೋ ಕುರಿತು ಮಾತನಾಡ್ತಾ ಇದ್ದೀನಿ. ನಾನೊಬ್ಬ ಟ್ಯೂಟರ್ ಇದ್ದೀನಿ, ಟ್ಯೂಷನ್ ಮಾಡ್ತಿದ್ದೀನಿ. ನನ್ನ ಮಕ್ಕಳಿಗೆ ಗಣಿತ ಅರ್ಥ ಆಗೋ ತನಕನೂ ನಾನು ಬಿಡಲ್ಲ. ಹಾಗೇನೆ ಈ ಸಭಿಕ ವರ್ಗಕ್ಕೆ ನಿಮಗೆಲ್ಲರಿಗೂ ಸಹ ನಾನು ನನ್ನ ವಿಷಯವನ್ನ ನಿಮ್ಮ ಕಿವಿಗೆ ಹಾಕಿದಷ್ಟು ನಾನು ಬಿಡಲ್ಲ. ನಾನು ಮತ್ತೊಮ್ಮೆ ನನ್ನ ಪ್ರಶ್ನೆಯನ್ನ ಪುನರಾವರ್ತಿಸ್ತೀನಿ. ನನ್ನ ಎದುರುಗಡೆಗಿರ್ತಕ್ಕಂಥ ಹಿಂದಿನವರು ಸನ್ಮಾನಿತರಾಗ್ತಾ ಇದ್ದಾರೆ, ನೀವು ಅದನ್ನು ಕಣ್ತುಂಬಿಕೊಳ್ತಾ ಇದ್ದೀರಾ, ಸರಿ. ಮುಂದಿನವರಿಗೆ ನಾನು ಒಂದು ಭಾರತ ಮತ್ತು ಜಗತ್ತು ಎದುರಿಸ್ತಕ್ಕಂಥ ಜ್ವಲಂತ ಸಮಸ್ಯೆಯ ಕುರಿತು ನಾನು ಮಾತನಾಡ್ತಾ ಇದ್ದೀನಿ. ಸಭಿಕರೇ, ದಯಮಾಡಿ ಸಂಖ್ಯಾಬಲ ಕೈ ಎತ್ತುವಿಕೆ ಸಂಖ್ಯಾಬಲ ಹೆಚ್ಚಬೇಕು. ನಾನು ಮತ್ತೊಮ್ಮೆ ಹೇಳ್ತಾ ಇದ್ದೀನಿ, ನಮ್ಮ ಮನೆಯ ಮಕ್ಕಳು ಆತ್ಮಹತ್ಯೆ ಮಾಡಿಕೊಳ್ಳೋದನ್ನ ತಪ್ಪಿಸಲಿಕ್ಕೆ ನಾವು ಯಾವ ಕ್ರಮಗಳನ್ನು ಕೈಗೊಳ್ಳುತ್ತಿದ್ದೇವೆ ಅನ್ನೋದ್ರ ಬಗ್ಗೆ ನಾನು ಮಾತನಾಡಿದ್ದೀನಿ. ನೀವು ಕೈ ಎತ್ತಿದ ನಂತರದಲ್ಲಿ 7 ನಿಮಿಷ ಮಾತನಾಡೋದು. ಹಾಗಾಗಿ ನನ್ನ 7 ನಿಮಿಷವನ್ನ ಶುರು ಮಾಡಲಿಕ್ಕೆ ಮತ್ತೊಮ್ಮೆ ಕೇಳ್ತಾ ಇದ್ದೀನಿ. ನಾನು ಯಾವ ವಿಷಯವನ್ನು ಕುರಿತು ಮಾತನಾಡ್ತಾ ಇದ್ದೀನಿ ಯಾರ್ಯಾರಿಗೆ ಗೊತ್ತು? ಚೂರು ಕೈ ಎತ್ರಿ. ಇಲ್ಲ, ಒಂದು ಸುಮಾರಾಗಿ 12-13 ಕೈಗಳನ್ನ ನಾನು ಕಾಣ್ತಾ ಇದ್ದೇನೆ. ಸ್ನೇಹಿತರೆ, ನಿಮಗೆ ಒಂದ್ 2-3 ಅಂಶಗಳನ್ನ ಹೇಳಿಕ್ಕೆ ಇಷ್ಟಪಡ್ತೀನಿ. ನಿಮ್ಮನ್ನ ಸ್ನೇಹಿತರೆ ಅಂತ ಇದ್ದೀನಿ ಅಂತ ಬೇಜಾರು ಮಾಡ್ಕೋಬೇಡಿ. ಬಹಳ ಘನತೆಯುತ ಸಮಾಜದಿಂದ ಬಂದಿದ್ದೀನಿ. ಸ್ನೇಹವನ್ನ ಹಂಚಿಕೊಳ್ಳಿಕ್ಕೆ ಯಾವ ವರ್ಗ ಅಂತರವೂ ಬರ್ಲಿಕ್ಕಿಲ್ಲ ಅನ್ಕೊಂಡು ನಾನು ಸ್ನೇಹಿತರೆ ಅಂತ ನಿಮ್ಮನ್ನ ಸಂಬೋಧಿಸ್ತಾ ಇದ್ದೀನಿ. ನಿನ್ನೆ ನಾನು ಮುಂಡಗೋಡದಿಂದ ಶಿರ್ಸಿಯಿಂದ ಹೊರಟು ನಾನು ಇಲ್ಲಿ ಬಂದಿದ್ದೀನಿ. ಮೊನ್ನೆಗೆ ನಮ್ಮ ಮಗಳೇ ಕಲಿತಕ್ಕಂಥ ಶಾಲೆಯ 9ನೇ ತರಗತಿಯ ವಿದ್ಯಾರ್ಥಿ ಒಬ್ಬ ಆತ್ಮಹತ್ಯೆ ಮಾಡ್ಕೊಂಡಿದ್ದಾನೆ. ಅದರ ಹಿನ್ನೆಲೆಯಲ್ಲಿ ವಿನಯ್ ಕುಮಾರ್ ಸರ್ ಇದನ್ನು ಹೇಳಿದ್ರು ಅಂತ ಅನ್ನೋ ಕಾರಣಕ್ಕಾಗಿ ಆತ್ಮಹತ್ಯೆಗೆ ಕುರಿತಾದ ಕೆಲವೊಂದು ರಿಪೋರ್ಟ್ಸ್ ಗಳನ್ನ ನಾವು ನೋಡ್ತಿರ್ಬೇಕಾದಾಗ, ಒಂದು ಇತ್ತೀಚಿನ 7 ತಿಂಗಳ ಹಿಂದೆ ನಡೆದಂತಹ ಒಂದು ಘಟನೆ ಬಗ್ಗೆ ಒಬ್ಬ ರಿಪೋರ್ಟ್ ಮಾಡಿದಂತಾನೆ. 8 ವರ್ಷದ ಬಾಲಕಿ ಒಬ್ಬಳು ಆತ್ಮಹತ್ಯೆ ಮಾಡಿಕೊಂಡಿದ್ದಾಳೆ. 8 ವರ್ಷದ ಬಾಲಕಿ. ನನಗೆ ಆಶ್ಚರ್ಯ ಆಗ್ತಾ ಇರೋದು ಮೇಡಮ್, ಏನಾದ್ರೂ ಒಂದು ಬಟ್ಟೆ ಗಂಟಿಗೆ ಒಂದು ಗಂಟೆ ಹಾಕ್ಲಿಕ್ಕೆ ಬರ್ತದೆಯೋ ಇಲ್ಲ ಗೊತ್ತಿಲ್ಲ, ಫಿಸಿಕಲಿ ಒಂದು ದಾರ ಕಟ್ಲಿಕ್ಕೆ ಬರ್ತದೆಯೋ ಇಲ್ಲ ಗೊತ್ತಿಲ್ಲ. ಮಗುಗೆ ತನ್ನ ಜೀವ ಕೊಡ್ತಕ್ಕಂಥ, ತನ್ನ ಶರೀರವನ್ನು ತೂಗುಬಿಡ್ತಕ್ಕಂತಹ ಗಂಟನ್ನ ಹಾಕ್ಲಿಕ್ಕೆ ಅವಳಿಗೆ ಸಾಧ್ಯವಾಯಿತು. ನಾವು ಆತ್ಮಹತ್ಯೆಗೆ ಪೂರಕವಾದ ವಾತಾವರಣವನ್ನು ಎಷ್ಟು ಸೃಷ್ಟಿಸ್ತಾ ಇದ್ದೀವಿ ಹಾಗಿದ್ರೆ? ಇಲ್ಲಿ ನಾವೆಲ್ಲರೂ ಗಮನಿಸಬೇಕಾದಂತ ಒಂದು ಸಂಗತಿ ಇದೆ. ಅದೇನು ಅಂತಂದ್ರೆ, ಒಂದು ನಿರ್ದಿಷ್ಟ ವಿಷಯದತ್ತ ಫೋಕಸ್ ಮಾಡುವಂತ ಮಕ್ಕಳನ್ನ ನಾವು ತಳ್ಳದೇನೆ ಅನೇಕ ವಿಚಾರಗಳಲ್ಲಿ, ಅಂದ್ರೆ ಜೀವನದಲ್ಲಿ ತುಂಬಾ ವಿಚಾರಗಳಿದ್ದಾವೆ. ಯಾವುದೋ ಒಂದು ನಿರ್ದಿಷ್ಟ ವಿಷಯ ವಸ್ತುವೇ ಜೀವನವಲ್ಲ ಅನ್ನೋದನ್ನ ನಾವು ತುಂಬಿಸ್ಬೇಕಾಗಿದೆ. ಮಕ್ಕಳಿಗೆ ಕೆಲವೊಂದಷ್ಟು ಡ್ರಗ್ಸ್ ಇರಬಹುದು, ಕೆಲವೊಂದಷ್ಟು ವಿಷಕಾರಿ ಪದಾರ್ಥಗಳಿರಬಹುದು, ಅಥವಾ ಹಗ್ಗ ಅಥವಾ ಇನ್ಯಾವುದೇ ಒಂದು ಆತ್ಮಹತ್ಯೆಗೆ ಪ್ರಯತ್ನಿಸ್ತಕ್ಕಂತಹ ವಸ್ತುಗಳನ್ನ ಅವರಿಗೆ ಸಿಗದಂಗೆ ಇಡುವಂತದ್ದು, ಇದೆಲ್ಲವೂ ನಂತರದ ಜವಾಬ್ದಾರಿ ಆಯಿತು. ಆದ್ರೆ ಆರಂಭದಲ್ಲಿ ನಮ್ಮ ಮಕ್ಕಳು, ನಿಮ್ಮೆಲ್ಲರ ಮನೆಯಲ್ಲಿರ್ತಕ್ಕಂತಹ ಮಕ್ಕಳೇನೆ ಈ ದಿಕ್ಕಿನಿಂದ ಪ್ರಯಾಣ ಮಾಡ್ತಾ ಇದ್ದಾರಾ? ಅದ್ರ ಕಡೆಗೆ ನಾವು ನೋಡ್ಬೇಕಾದ್ರೆ ನಿಮ್ಮಲ್ಲೇ ಉತ್ಪತ್ತಿರತಕ್ಕಂಥವರಲ್ಲಿ ಯಾಕೋ ಮನಸ್ಥಿತಿ ಹೇಗೋ ಇರಬಹುದು. ದುಗುಡದಲ್ಲಿರ್ತಕ್ಕಂತಹ ಒಬ್ಬರಿಗೆ ನೀವು ಎಲ್ಲಿಂದ ಬಂದಿದ್ದೀರಿ, ಏನಿದ್ದೀರಿ ಅಂತ ಮಾತನಾಡಿಸಿದ್ರೆ ಅವ್ರ ಕಲೆ ಎಲ್ಲ ಇರ್ತಕ್ಕಂಥ ಮಕ್ಕಳಿಗೂ ಬಂದ್ಬಿಟ್ಟಂತೆ. ಹಾಗಾಗಿ ಸಮಾಧಾನ ಕಳ್ಕೊಂಡಿರ್ತಕ್ಕಂತಹ ಮಕ್ಕಳನ್ನ ಒಂದು ಕ್ಷಣ ಪ್ರೀತಿಯಿಂದ ಮಾತನಾಡಿಸುವಂತ ಕೆಲಸವನ್ನಾದ್ರೂ ನಾವು ಮಾಡಬಹುದಾಗಿದೆ. ಇವತ್ತಿನ ದಿವಸಕ್ಕೆ ಅವರಲ್ಲಿ ಅನೇಕರು ಸಾಯ್ತಾ ಇರ್ತಕ್ಕಂಥದ್ದಕ್ಕೆ ಅತ್ಯಂತ ಕ್ಷುಲ್ಲಕ ಕಾರಣಗಳಿದ್ದಾವೆ. ಕ್ಷುಲ್ಲಕ ಕಾರಣಗಳು. ಮಾರ್ಕ್ಸ್ ಪಿಯುಸಿಯಲ್ಲಿ ನಪಾಸಾದೆ, 10th ನಪಾಸಾದೆ, ಯಾವುದೋ ಹುಡುಗಿ ಕೈ ಕೊಟ್ಟರು ಅಂತ ಹುಡುಗ, ಯಾವುದೋ ಹುಡುಗ ಕೈ ಕೊಟ್ಟಂತ ಹುಡುಗಿ ಆತ್ಮಹತ್ಯೆ ಮಾಡ್ಕೊಳ್ಳೋದಂತ ನಾವು ದೊಡ್ಡ ಕಾರಣಗಳಂತ ಇಟ್ಕೊಳ್ಳೋಣ. ಆದ್ರೆ ಅತ್ಯಂತ ಕ್ಷುಲ್ಲಕ ಕಾರಣಗಳಿಗೆ ಯಾವುದೋ ಒಂದು ಗೆಳತಿ ತನ್ನ ಕಡೆ ಮಾತನಾಡ್ತಾ ಇಲ್ಲ ಅನ್ನೋದಕ್ಕಾಗಿ ಒಂದು ಹುಡುಗಿ ಆತ್ಮಹತ್ಯೆ ಮಾಡ್ಕೊಳ್ಳೋದನ್ನ ನಾವು ಕಾಣೋದನ್ನ ಅತ್ಯಂತ ಶೋಕದಾಯಕ ಅಂತ ಅನ್ಬೇಕಾಗಿದೆ. ಹಾಗಾದ್ರೆ ನಾವು ಮಕ್ಕಳ ಆತ್ಮಹತ್ಯೆ ತಡೆಗೆ ಪ್ರಯತ್ನ ಪಡೋದ್ರಲ್ಲಿ ಇನ್ನೂ ಏನೇನ್ ಮಾಡ್ಬೇಕು ಅನ್ನುವಂತ ಹಲವಾರು ಅಂಶಗಳು ನನ್ನಲ್ಲಿದ್ದು, ಆದ್ರೆ ಅದಕ್ಕಿಂತ ಆಸಕ್ತಿದಾಯಕ ಅನೇಕ ಅಂಶಗಳು ತಮ್ಮಲ್ಲಿದ್ದಾವೆ ಅನ್ನೋ ನನಗನ್ನಿಸ್ತಾ ಇದೆ. ಹೇಳಿ ಮೊದಲನೇ ಸಂಗತಿ,
ಮಕ್ಕಳಲ್ಲಿ ಕಂಡು ಬರ್ತಕ್ಕಂತಹ ಲಕ್ಷಣಗಳನ್ನು ನಾವು ಗುರುತಿಸಬೇಕಾಗಿದೆ. ಮಕ್ಕಳು ಅನ್ಯಮನಸ್ಕರಾಗಿ ಇರ್ತಕ್ಕಂಥದ್ದು, ತನ್ನ ದೈನಂದಿನ ಆಕ್ಟಿವಿಟೀಸ್ಗಳಿಂದ ಸ್ವಲ್ಪ ನಿರಾಸೆಗೊಂಡಂತೆ, ಆಸಕ್ತಿ ತೋರದಂತೆ ಇರ್ತಕ್ಕಂತಹ ಲಕ್ಷಣಗಳು, ಅಥವಾ ನಿರಂತರವಾಗಿ ಪ್ರತಿ ದಿವಸ ಒಂದಕ್ಕಿಂತ ಹೆಚ್ಚು ಕಾರಣಗಳನ್ನ ತನ್ನ ದೈಹಿಕ ಸಮಸ್ಯೆಗಳ ಕುರಿತು ನನಗೆ ಆ ನೋವು, ನನಗೆ ಈ ನೋವು, ನನಗೆ ತ್ರಾಸ ಆಗ್ತಾ ಇದೆ ಅಂತ ಬೇಸರದಲ್ಲಿ ಇರ್ತಕ್ಕಂಥದ್ದಕ್ಕೆ ಕಾರಣ ಹುಡುಕೊಳ್ತಕ್ಕಂಥದ್ದು, ಮುಂದೊಂದು ದಿವಸಕ್ಕೆ ಅದು ಟರ್ನ್ ಆಗ್ತಿರಬಹುದು, ಇಗ್ನೈಟ್ ಆಗ್ಲಿಕ್ಕೆ ತಕ್ಷಣದ ಒಂದು ಕಾರಣ ಸಿಗೋದನ್ನ ಆ ಮಗು ಕಾಯ್ತಿರಬಹುದು. ಹಾಗಾಗಿ ನಾವೆಲ್ಲರೂ ಸಹ ಆ ಚಿಹ್ನೆಗಳನ್ನು ಗುರುತಿಸಬೇಕಾದಂಥದ್ದು ಮೊಟ್ಟ ಮೊದಲ ಕೆಲಸ. ಅದರಲ್ಲಿ ನಾವು ಶಿಕ್ಷಕ ವರ್ಗ ಇರಬಹುದು ಅಥವಾ ಪಾಲಕರಾಗಿರಬಹುದು, ಅತ್ಯಂತ ಮಹತ್ವದ ಜವಾಬ್ದಾರಿಯಲ್ಲಿದ್ದೇವೆ. ನಾವು ಮಕ್ಕಳನ್ನ ಮುಕ್ತ ಸಂವಹನಕ್ಕೆ ತೊಡಗಿಸಿ, ಯಾವುದೇ ಮಗು ಇರಬಹುದು, ನಮ್ಮ ವಿದ್ಯಾರ್ಥಿಗಳಿರಬಹುದು, ನಮ್ಮ ಮನೆಯ ಮಕ್ಕಳಿರಬಹುದು, ಮಾತನಾಡಿಸಿ. ಮಾತೇ ಪ್ರಧಾನ ಅಸ್ತ್ರ ನಾವು ಆತ್ಮಹತ್ಯೆಯನ್ನು ತಡೆಸಬೇಕಾದಾಗ. ಎರಡನೇದಾಗಿ ಅವರುಗಳನ್ನ ಜೀವನದ ವೈವಿಧ್ಯಮಯ ಭಾಗಗಳಿಗೆ ಕೊಂಡೊಯ್ಯೋಣ. ವೈವಿಧ್ಯಮಯ ಭಾಗಗಳು ಯಾವುವು? ಅವರಿಗೆ ಸಂತೋಷದಿಂದ ಇಡಬಹುದಾದಂತಹ ಅನೇಕ ಮಾರ್ಗಗಳಿವೆ. ಮಕ್ಕಳನ್ನ ಬೇರೆ ಬೇರೆ ಕಲಾತ್ಮಕ ಚಟುವಟಿಕೆಗಳಲ್ಲಿ ತೊಡಗಿಸ್ತಕ್ಕಂತಹದ್ದು, ಬೇರೆ ಬೇರೆ ಪ್ರತಿಭೆಗಳಲ್ಲಿ ಅವರನ್ನು ಹುಟ್ಟುಬಿಡ್ತಕ್ಕಂಥದ್ದು, ಒಂದು ಕ್ರೀಡೆಯಲ್ಲಾದರೂ ಕನಿಷ್ಠ ಒಂದು ಕ್ರೀಡೆಯಲ್ಲಾದರೂ ಮಗುವನ್ನ ತಯಾರು ಮಾಡ್ತಕ್ಕಂಥದ್ದು ಪಾಲಕರ ಮತ್ತು ಶಿಕ್ಷಕರ ಆದ್ಯ ಕರ್ತವ್ಯವಾಗಿದೆ. ಒಂದು ವೇಳೆ ಒಂದು ಮಗು ಯಾವುದೋ ಒಂದರಲ್ಲಿ ಹಿನ್ನಡೆ ಸಾಧಿಸ್ತಾ ಇದೆಯಪ್ಪ ಅಂದ್ರೆ ಅದು ತನ್ನ ಜೀವನದ ಅಸ್ತಿತ್ವವನ್ನ, ಸಾರ್ಥಕತೆಯನ್ನ ಇನ್ನೊಂದರಲ್ಲಿ ಕಂಡುಕೊಳ್ಳಿಕ್ಕೆ ನಿಜಕ್ಕೂ ಪ್ರಯತ್ನ ಪಡುತ್ತದೆ. ಯಾಕಂದ್ರೆ ದೇವರು ಮನುಷ್ಯನಲ್ಲಿ ಒಂದು ಅಸ್ತಿತ್ವಕ್ಕಾಗಿ ತುಡಿತವನ್ನ ಬಯಸ್ತಕ್ಕಂತಹ ಮನಸ್ಥಿತಿಯನ್ನ ಪ್ರತಿ ಮನುಷ್ಯನಂದ ತೊಡಗಿಸಿರ್ತಾನೆ. ನಾನು ಯಾತಕ್ಕಾಗಿ ಬದುಕ್ತಾ ಇದ್ದೀನಿ, ನನ್ನ ಸಾರ್ಥಕತೆ ಏನು ಅನ್ನೋದನ್ನ ಪ್ರತಿ ಮನುಷ್ಯನು ಹುಡುಕ್ತಿರ್ತಾನೆ. ಅದು ಏಜ್ ಗ್ರೂಪನ್ನು ಮೀರಿದ್ದು ತನ್ನ ಮಗು ಇರಬಹುದು, ಹಿರಿಯ ಒಬ್ಬ ಮುದುಕನೇ ಇರಬಹುದು. ಆದ್ರೆ ತನ್ನ ಅಸ್ತಿತ್ವ, ತನ್ನ ಸಾರ್ಥಕತೆ ಏನು ಅನ್ನೋದು ಅಕಸ್ಮಾತ್ ಆಗಿ ನಾವು ಒಂದು ಮಗುವನ್ನ 98%, 99% ಪ್ರಯತ್ನ ಪಡಿಸ್ತಾ ಇದ್ದೀವಿ, ಮತ್ತೆ ಯಾವ್ದ್ರಲ್ಲೂ ಅದನ್ನ ನಾವು ತಯಾರು ಮಾಡ್ತಾ ಇಲ್ಲ. ಆ ಮಗು ಅಕಸ್ಮಾತ್ 96 ಬಂದಿದೆ ಅಂದ್ರೆ ಮಾರನೇ ದಿವಸ ನೀವು ಕಣ್ಣಿಟ್ಟು ಕಾಯ್ಬೇಕಾಗಿ ಬರುತ್ತೆ. ಅದಕ್ಕೆ ಅದು ಒಂದೇ ದಾರಿಯಾಗಿರುತ್ತೆ. ನಾನು ಸ್ಕೋರ್ ಮಾಡಬೇಕು, ನಾನು ಹೈಯೆಸ್ಟ್ ಸ್ಕೋರ್ ಮಾಡಬೇಕು, ನನಗೆ ಬೇಕಿರೋ ಕಾಲೇಜ್ ಸಿಗ್ಬೇಕು. ಆದ್ರೆ ನಾವು ಅದರಲ್ಲಿ ಆ ಮಗುವಿನಲ್ಲಿ ಇರ್ತಕ್ಕಂತಹ ವಿಶೇಷ ಆಸಕ್ತಿಯನ್ನ ಬೇರೆ ಬೇರೆ ಲಕ್ಷಣಗಳಿಗೆ ತಯಾರು ಮಾಡಿದ್ರೆ ಆ ಸ್ಥಿತಿ ನಮಗೆ ಬರುವುದಿಲ್ಲ. ಸರ್, ನಾವು ಈಗ ನಾನು ಮಾತನಾಡ್ತಾ ಇರೋಷ್ಟು ಹೊತ್ತಿನಲ್ಲಿ ಒಂದು ತಾಸಿಗೆ ಭಾರತದಲ್ಲಿನೇ ಒಂದು ಮಗು ಸಾಯ್ತಾ ಇದೆ. 10,000 ಮಕ್ಕಳು ಪ್ರತಿ ವರ್ಷಕ್ಕೆ ಸಾಯ್ತಾ ಇದ್ದಾರೆ. ನಮ್ಮ ಕಾರ್ಯಕ್ರಮ ನಡೀತಾ ಇರುವಷ್ಟು ಅವಧಿಯಲ್ಲಿ 3 ರಿಂದ 4 ಜನ ಮಕ್ಕಳು ಭಾರತದಲ್ಲಿ ಆತ್ಮಹತ್ಯೆ ಮಾಡ್ಕೊಳ್ತಾ ಇದ್ದಾರೆ. ಆಶ್ಚರ್ಯ ಅನ್ಸತ್ತೆ. ಮಕ್ಕಳಿಗೆ ಅಂತಹ ಹತಾಶೆಯ ಪ್ರಪಂಚಕ್ಕೆ ನಾವು ತಳ್ತಾ ಇದ್ದೇವೆ ಅಂದ್ರೆ ವಾತಾವರಣವನ್ನು ಎಷ್ಟೊಂದು ನಾವು ಏಕಮುಖಿ ಆಗಿಸ್ತಾ ಇದ್ದೇವೆ. ಈ ಕಾರ್ಯಕ್ರಮದಲ್ಲಿ ಇಷ್ಟೊಂದು ಘಟಾನುಘಟಿಗಳ ಅಂದ್ರೆ ಸ್ಥಾನದ ಅತ್ಯಂತ ಮಹೋನ್ನತವಾದಂತಹದನ್ನ ಸಾಧಿಸಿರ್ತಕ್ಕಂತಹ ಇಂತಹ ಸಮ್ಮುಖದಲ್ಲಿ ನನಗೆ ಅತ್ಯಂತ ಕಿರಿಯನಿಗೆ ಒಂದೆರಡು ಮಾತುಗಳನ್ನ ಆಡ್ಲಿಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಕ್ಕಾಗಿ ಎಲ್ಲ ಸಭಿಕ ವರ್ಗಕ್ಕೆ ನಾನು ನಿರ್ವಹಿಸ್ಲಿಕ್ಕೆ ತೊಡಗಿದಾಗ ಮತ್ತೊಮ್ಮೆ ಏನು ಮಾತು ಮುಂದುವರಿಸಿ ಅಂತ ಹೇಳಿರ್ತಕ್ಕಂಥ ಆತ್ಮೀಯ ವರ್ಗಕ್ಕೆ ಮತ್ತೊಮ್ಮೆ ವಂದಿಸಿ ನನ್ನ ಮಾತುಗಳನ್ನು ಮುಗಿಸ್ತೇನೆ. ಥ್ಯಾಂಕ್ ಯು ವೆರಿ ಮಚ್. ನಾನು ನನ್ನ ಸ್ವಂತ ಹ್ಯೂಮನ್ ರೈಟ್ಸ್ ಅಸೋಸಿಯೇಷನ್ ನಡೆಸ್ತಾ ಇದ್ದೀನಿ. ನ್ಯಾಷನಲ್ ವುಮೆನ್ಸ್ ಎಂಪವರ್ಮೆಂಟ್ ಅಂಡ್ ಹ್ಯೂಮನ್ ರೈಟ್ಸ್ ಕೌನ್ಸಿಲ್ ಅಂತ ಹೇಳ್ಬಿಟ್ಟು ಇಲ್ಲಿ ಕೇವಲ ಪ್ರತಿಭಟನೆ ಅಂತಾನೆ ಅಲ್ಲ, ಕೆಲವು ಸಮಾಜಮುಖಿ ಕಾರ್ಯಗಳನ್ನ ಕೂಡ ನಾವು ಮಾಡ್ತಾ ಇದೀವಿ. ಮೆಡಿಕಲ್ ಕ್ಯಾಂಪ್ಗಳು, ಅವೇರ್ನೆಸ್ ಪ್ರೋಗ್ರಾಮ್ಗಳು ಕೂಡ ಮಾಡ್ತಾ ಇದೀವಿ. ನನಗೆ ಕೈ ಜೋಡಿಸಿದಂತ ನಮ್ಮ ಎಲ್ಲ ಪದಾಧಿಕಾರಿಗಳು ಕೂಡ ಇಲ್ಲಿ ಬಂದಿದ್ದಾರೆ. ಹಾಗೆ ಮಹಿಳೆಯರ ಬಗ್ಗೆ ಹೇಳ್ಬೇಕು ಅಂತಂದ್ರೆ ಮೊದಲಿಂದ ಹೇಳ್ತಾ ಇದ್ರು ಪುರುಷ ಪ್ರಧಾನ ಸಮಾಜ ಅಂತ. ಹಾಗೆ ಅದಾದ್ಮೇಲೆ ಮಹಿಳಾ ಪ್ರಧಾನ ಸಮಾಜ ಬಂದು ನಮ್ಗೆ ಎರಡು ಬೇಡ, ಸಮಾನತೆಯ ಸಮಾಜ ಬೇಕು, ಇಬ್ಬರಿಗೂ ಈಕ್ವಲ್ ರೈಟ್ಸ್ ಅನ್ನೋದು ಬೇಕು. ಹಾಗಾಗಿ ಎಲ್ಲರೂ ಕೈ ಜೋಡಿಸಿದ್ರೆ ನಿಜವಾಗ್ಲೂ ಸಮಾನತೆಯ ಸಮಾಜವನ್ನು ನಾವು ತರಬಹುದು. ಹಾಗೆ ಇನ್ನೊಂದೇನಂತಂದ್ರೆ ಮಹಿಳೆಯರಾಗ್ಲಿ, ಹೆಣ್ಣು ಮಕ್ಕಳಾಗ್ಲಿ, ಗಂಡು ಮಕ್ಕಳಾಗ್ಲಿ ಬರೀ ಅರೆಬರೆ ಬಟ್ಟೆ ಹಾಕೊಂಡು ಡ್ಯಾನ್ಸ್ ಮಾಡುವಂತ ಒಂದು ಪೇಜ್ಗಳನ್ನ ಫಾಲೋ ಮಾಡಿಕೊಂಡು ಅದೇ ರೀತಿ ಹೋಗ್ತಾ ಇದ್ದಾರೆ. ಯಾಕೆ ಯಾರು ಕೂಡ ನಮ್ಮ ಸ್ವತಂತ್ರ ಹೋರಾಟ
ದ್ರೌಪದಿ ಮುರ್ಮು ಮೇಡಮ್ ಅವರು ಒಂದು ಆದೇಶನ ಹೊರಡಿಸಿದ್ರು. ಏನಂತಂದ್ರೆ ಫೇಸ್ಬುಕ್ ಅಲ್ಲಿ ಆಗಿರ್ಬೋದು, ಇನ್ಸ್ಟಾಗ್ರಾಮ್ ಅಲ್ಲಿ ಆಗಿರ್ಬೋದು, ಅರೆಬರೆ ಬಟ್ಟೆ ಹಾಕೊಂಡು ನೃತ್ಯ ಮಾಡಿ ಅಥವಾ ವಿಡಿಯೋಸ್ ನ ಇನ್ಸ್ಟಾಗ್ರಾಮ್ ಅಲ್ಲಿ FB ನಲ್ಲಿ ಅಪ್ಲೋಡ್ ಮಾಡ್ತಾ ಇರುವಂತ ಹುಡುಗಿಯರ ಅಕೌಂಟ್ ಅನ್ನ ಡೈರೆಕ್ಟ್ ಆಗಿ ಎಲ್ಲರೂ ಕೂಡ ರಿಪೋರ್ಟ್ ಮಾಡಬಹುದು ಅಂತ. ಬಟ್ ಎಲ್ಲರೂ ನೋಡಿ ಅದನ್ನ ಖುಷಿ ಪಡ್ತಾ ಇದಾರೆ, 12 ಗಂಟೆವರೆಗೂ ನೋಡ್ತಾ ಇದಾರೆ ಬಿಟ್ರೆ ಅದನ್ನ ಯಾರು ರಿಪೋರ್ಟ್ ಮಾಡ್ತಾ ಇಲ್ಲ. ಆಕ್ಚುಲಿ ನಾನು ಕೂಡ FB ಪೇಜ್ ನಲ್ಲಿ, ನಮ್ಮ FB ಪೇಜ್ ನಲ್ಲಿ ಹಾಕ್ತೆ ಅದು ಪೋಸ್ಟ್ ಅಂದ್ಬಿಟ್ಟು ಸುಮಾರು 6 ಲಕ್ಷ ಜನ ಅದಕ್ಕೆ ರಿಯಾಕ್ಟ್ ಮಾಡಿದ್ದಾರೆ, ಒಳ್ಳೆ ಕೆಲಸ ಅಂತ. ಬಟ್ ಯಾರು ಹೋಗಿ ರಿಪೋರ್ಟ್ ಮಾಡಿದ್ದಾರೆ ಗೊತ್ತಿಲ್ಲ. ದಯವಿಟ್ಟು ನಮ್ಮ ಮನೆಗಳಲ್ಲಿ ಮಕ್ಕಳ ಕೈಲಿ ಮೊಬೈಲ್ ಇದ್ರೆ ಅವರು ಏನ್ ನೋಡ್ತಾ ಇದ್ದಾರೆ, ಯಾವ ರೀತಿ ವಿಡಿಯೋಸ್ ನ ಅಪ್ಲೋಡ್ ಮಾಡ್ತಾ ಇದ್ದಾರೆ, ಏನು ಅನ್ನೋದನ್ನ ದಯವಿಟ್ಟು ಎಲ್ಲ ತಂದೆ ತಾಯಿಗಳು ಸ್ವಲ್ಪ ಜಾಗರೂಕತೆಯಿಂದ ನೋಡ್ಕೊಂಡು ಮೊಬೈಲ್ ಕೊಡಬೇಡಿ ಅಂತ ಹೇಳ್ತಿಲ್ಲ. ಯಾಕಂತಂದ್ರೆ ಎಲ್ಲ ನೋಟ್ಸ್, ಸ್ಕೂಲ್ ಏನೇನ್ ಆಕ್ಟಿವಿಟೀಸ್ ಎಲ್ಲ ಮೊಬೈಲ್ ಅಲ್ಲೇ ಅಪ್ಲೋಡ್ ಆಗ್ತಾ ಇದೆ. ನೀವೇ ಪಕ್ಕದಲ್ಲಿ ಕೂತ್ಕೊಂಡು ಅವರಿಗೆ ಹೋಮ್ವರ್ಕ್ ಎಲ್ಲ ಮಾಡಿ ಮುಗಿಸಿ ಆಮೇಲೆ ಮಿಕ್ಕಿದ್ದನ್ನ ಮಾಡೋದಕ್ಕೆ ಮಕ್ಕಳಿಗೆ ಅಟ್ಲೀಸ್ಟ್ ಫಿಸಿಕಲ್ ಆಕ್ಟಿವಿಟೀಸ್ ಕಡೆ ಗಮನ ಕೊಡೋದಕ್ಕೆ ಸ್ವಲ್ಪ ನೋಡ್ಕೊಳ್ಳಿ. ಹಾಗೆ ಎಲ್ಲ ಲೇಡೀಸ್ ಕೂಡ ನನ್ನ ಮಕ್ಕಳು ಇಷ್ಟು ಚೆನ್ನಾಗಿ ಡ್ಯಾನ್ಸ್ ಮಾಡ್ತಾ ಇದ್ದಾರೆ ನೋಡಿ, ಹಿಂಗ್ ಕಾಣ್ತಾ ಇದ್ದಾರೆ, ಈ ತರ ಡ್ರೆಸ್ ಹಾಕೊಂತಾರೆ, ಅದೆಲ್ಲ ಬಿಟ್ಟು ಫಸ್ಟ್ ಹೆಣ್ಮಕ್ಳಿಗೆ ಮೊದಲೆಲ್ಲ ಲಂಗ ಲೋಗೆ ಹಾಕೊಂತ ಇದ್ರು, ಲಂಗ ಬ್ಲೌಸ್ ಗಳನ್ನ ಹಾಕೊಂತ ಇದ್ರು. ಒಂದೇ ಸರಿ ನಿಮ್ಮ ಮಕ್ಕಳಿಗೆ ಹಾಕಿ ನೋಡಿ ಯಾವ ರೀತಿ ಕಾಣಿಸ್ತಾರೆ ಅಂತ, ಅದ್ರಲ್ಲೇ ಖುಷಿ ಸಿಗುತ್ತೆ. ಅದೇ ರೀತಿ ನನ್ನ ಮಕ್ಕಳು ಚೆನ್ನಾಗಿ ಕಾಣಿಸ್ತಾರೆ, ಕೈ ತುಂಬಾ ಬಳೆ ಹಾಕಿ ನೋಡಿ, ಉದ್ದ ಜಡ ಬಿಟ್ಟು ನೋಡಿ, ಹೂವ ಮುಡಿಸಿ ನೋಡಿ, ಎಷ್ಟು ಸುಂದರವಾಗಿ ಕಾಣಿಸ್ತಾರೆ ಹೆಣ್ಮಕ್ಳು ಅನ್ನೋದು ಗೊತ್ತಾಗುತ್ತೆ. ಅದು ಬಿಟ್ಟು ಎಲ್ಲರೂ ಕೂದಲ ಕಟ್ ಮಾಡಿಸಿದ್ದಾರೆ, ಹುಡುಗರ ತರ ಬಟ್ಟೆ ಹಾಕ್ತಾ ಇದ್ದಾರೆ. ಇದಕ್ಕೆಲ್ಲ ಕಾರಣ ಈ ಸಮಾಜ ಬದಲಾವಣೆ ಆಗೋದಕ್ಕೆ ಕಾರಣ ತಂದೆ ತಾಯಿಗಳನ್ನೇ. ದಯವಿಟ್ಟು ಒಬ್ಬೊಬ್ಬರೇ ಬದಲಾದ್ರೆ ಈ ದೇಶ ಕೂಡ ಬದಲಾಗುತ್ತೆ, ನಮ್ಮ ಒಂದು ಡಿಸ್ಟ್ರಿಕ್ಟ್ ಬದಲಾಗುತ್ತೆ, ನಮ್ಮ ಕರ್ನಾಟಕ ಬದಲಾಗುತ್ತೆ, ಹಾಗೆ ನಮ್ಮ ಇಂಡಿಯಾ ಬದಲಾಗುತ್ತೆ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ವಿವಿಧ ಕ್ಷೇತ್ರದಲ್ಲಿ ಗಣನೀಯ ಸೇವೆ ಸಲ್ಲಿಸಿ ಸಾಧನೆಯನ್ನು ಮಾಡಿರ್ತಕ್ಕಂಥ ಸಾಧಕರಿಗೆ ಸನ್ಮಾನ, ಈ ಪ್ರಶಸ್ತಿ ನೀಡಿದ್ದಕ್ಕಾಗಿ ನಾನು ಅವರಿಗೆ ಅಭಿನಂದನೆಗಳನ್ನು ಹೇಳುತ್ತಾ, ಈ ಒಂದು ಕಾರ್ಯಕ್ರಮವನ್ನು ಮಾಡಿರ್ತಕ್ಕಂತಹ ನಮ್ಮ ವಿನಯ್ ಅವರು ಅದು ಆತುರದಲ್ಲಿ ಇದ್ರೂ ಪರವಾಗಿಲ್ಲ, ಅವರ ಆರೋಗ್ಯ ಏನನ್ನೋದು ನಮಗೆ ಗೊತ್ತಿದೆ. ಆದರೂ ಸಹ ಇಂತಹ ಒಂದು ಚೈತನ್ಯ ಇಂತಹ ಒಂದು ದೊಡ್ಡ ಕಾರ್ಯಕ್ರಮ ಮಾಡಿ ಎಲ್ಲ ಜವಾಬ್ದಾರಿಯಿಂದ ಒಂದು ನಿಭಾಯಿಸಿದಾಗ ಅಸ್ತವ್ಯಸ್ತಕ್ಕೆ ನಾನು ಅವರ ಪರವಾಗಿ, ಅವರ ಟೀಮ್ ಪರವಾಗಿ ನಾನು ಕ್ಷಮೆಯನ್ನು ಯಾಚಿಸ್ತೇನೆ. ಮತ್ತು ಈ ಒಂದು ಕಾರ್ಯಕ್ರಮ ಅದ್ಭುತವಾಗಿರ್ತಕ್ಕಂಥ ಕಾರ್ಯಕ್ರಮ, ಆದರೆ ಈ ಒಂದು ಶಿಸ್ತು ಮತ್ತು ಸಮಯ ಇದು ಆದುದರಿಂದ ಈ ಒಂದು ಕಾರ್ಯಕ್ರಮದಲ್ಲಿ ಸ್ವಲ್ಪ ಏರ್ಪೇರಾಗಿದೆ. ದಯವಿಟ್ಟು ಯಾರು ಅನ್ಯತಾ ಭಾವಿಸದೆ ಅವರಿವರೆನ್ನದೆ ಎಲ್ಲರೂ ನಮ್ಮವರಂತ ಹೇಳಿ ಒಂದು 4 ಮಾತುಗಳನ್ನು ಹೇಳಕ್ ನಾನು ಇಷ್ಟಪಡ್ತೇನೆ. ಒಂದು, ಸಂತೆಗೆ ಹೋಗಿರ್ತಕ್ಕಂಥ ಒಬ್ಬ ಮನೆ ಯಜಮಾನ ಮನೆಯ ಕುಟುಂಬದವರು ಹೇಳಿರ್ತಕ್ಕಂಥ ಒಂದೇ ಒಂದು ಯಾವ್ದಾದ್ರು ಒಂದು ಕಾಯಿಪಲ್ಯವನ್ನು ಮರೆತು ಬರ್ತಕ್ಕಂಥ ಒಂದು ಸಮಾಜದ ಆತುರತೆಯ ಇಂತಹ ಸಮಾಜದಲ್ಲಿ ನಾವು ಇಂಥ ಒಂದು ದೊಡ್ಡ ಕಾರ್ಯಕ್ರಮವನ್ನು ಹಮ್ಮಿಕೊಂಡಾಗ ಇದು ಸಣ್ಣ ಪುಟ್ಟ ತಪ್ಪುಗಳನ್ನು ಆಗ್ತವೆ. ಅಂತಹ ತಪ್ಪುಗಳನ್ನು ಹೊರತುಪಡಿಸಿ ಇವತ್ತು ಈ ಕಾರ್ಯಕ್ರಮದಲ್ಲಿ ಕೊನೆಯವರೆಗೆ ತಾವೇನಿಲ್ಲಿ ಕೂತಿದ್ದೀರಾ, ತಾವೆಲ್ಲರೂ ಏನಪ್ಪಾ ಅಂದ್ರೆ ನಿಜವಾಗ್ಲೂ ಏನಪ್ಪಾ ಅಂದ್ರೆ ಕಾರ್ಯಕ್ರಮಕ್ಕೆ ಆಗಮಿಸಿ ಅವರ ಹಾರೈಸಿ ಈ ಒಂದು ಕಾರ್ಯಕ್ರಮಕ್ಕೆ ಪ್ರೋತ್ಸಾಹಿಸಿರ್ತಕ್ಕಂಥ ಎಲ್ಲ ಶರಣಾರ್ಥಿಗಳಿಗೆ ನನ್ನ ಶರಣಾರ್ಥಿಗಳನ್ನು ಹೇಳುತ್ತಾ, ಈಗ ಅಧ್ಯಕ್ಷೀಯ 4 ಮಾತುಗಳನ್ನಾದರೂ ಈ ತಮ್ಮ ಮುಂದೆ ನಮ್ಮ ವಿನಯ್ ಅವರು ಮಾತಾಡ್ಲಿ ಅಂತ ಹೇಳಿ ಅವರಲ್ಲಿ ನಾನು ಮನವಿ ಮಾಡ್ಕೊಳ್ತೇನೆ.
ಗ್ರಾಹಕರ ಸುದ್ದಿ.
ಜನಸಾಮಾನ್ಯರ ಧ್ವನಿ. ಕನ್ಸ್ಯೂಮರ್ ನ್ಯೂಸ್ ರಾಷ್ಟ್ರೀಯ ಕನ್ನಡ ಪತ್ರಿಕೆ ಆಶ್ರಯದಲ್ಲಿ ಸಿಟಿಜನ್ ಕನ್ಸ್ಯೂಮರ್ ಕೌನ್ಸಿಲ್ ಟ್ರಸ್ಟ್ ಫ್ರೀ ಅಂತಾರಾಷ್ಟ್ರೀಯ ಗ್ರಾಹಕರ ದಿನಾಚರಣೆ ಹಾಗೂ ಮಹಿಳಾ ದಿನಾಚರಣೆ ಹಕ್ಕು ಜಾಗೃತಿ ವಿಚಾರ ಸಂಕಿರಣ ದಿನಾಂಕ 15/3/2026 ಭಾನುವಾರ ಸಮಯ ಬೆಳಿಗ್ಗೆ 10 ಗಂಟೆಗೆ ಸ್ಥಳ ಇಂಡಿಯನ್ ಮೆಡಿಕಲ್ ಅಸೋಸಿಯೇಷನ್ ಕೆಆರ್ ಮಾರುಕಟ್ಟೆ ಬೆಂಗಳೂರು ನಗರದಲ್ಲಿ ನಡೆಯಿತು. ಉದ್ಘಾಟಕರು ಶ್ರೀಮತಿ ಸುಮಾ ಅನಿಲ್ ಕುಮಾರ್, ನ್ಯಾಯಾಧೀಶರು, ಜಿಲ್ಲಾ ಗ್ರಾಹಕರ ವ್ಯಾಜ್ಯ ಪರಿಹಾರ ಆಯೋಗ ಬೆಂಗಳೂರು. ಅಧ್ಯಕ್ಷತೆ ಡಾಕ್ಟರ್ ವಿನಯ್ ಕುಮಾರ್ ಎಸ್, ಸಂಪಾದಕರು ಕನ್ಸ್ಯೂಮರ್ ನ್ಯೂಸ್ ಹಾಗೂ ಅಧ್ಯಕ್ಷರು ವಿಶ್ವಮಾನವ ವಿನಯ್ ಕುಮಾರ್ ಕಲ್ಚರಲ್ ಅಂಡ್ ವೆಲ್ಫೇರ್ ಫೌಂಡೇಶನ್ ಬೆಂಗಳೂರು. ಘನಾಧ್ಯಕ್ಷತೆ ಶ್ರೀ ವಿ.ಎಸ್. ಕೃಷ್ಣಸ್ವಾಮಿ, ಜಯದುರ್ಗ ದೇವಸ್ಥಾನ ಕೋರ್ಮಂಗ್ಲ. ಶ್ರೀ ಎ.ಎನ್. ರಮೇಶ್ ಗುಬ್ಬಿ, ಅನಿಗಾವನ್ ಬ್ರಹ್ಮ, ಭಾರತೀಯ ಅಣುಶಕ್ತಿ ನಿಗಮ ಕಾರವಾರ. ಡಾಕ್ಟರ್ ಮಹೇಶ್ ಅರವಿಂದ್, ಅಧ್ಯಕ್ಷರು ಪ್ರಜ್ಞಾ ಫೌಂಡೇಶನ್. ಶ್ರೀ ಮೊಹಮ್ಮದ್ ಮೌಸಿನ್, ಚೀಫ್ ಸೆಕ್ರೆಟರಿ, ಕರ್ನಾಟಕ ಮೆಡಿಕಲ್ ಅಸೋಸಿಯೇಷನ್ ಬೆಂಗಳೂರು. ಡಾಕ್ಟರ್ ನದೀಮ್ ಗೋಡ, ವೈದ್ಯಾಧಿಕಾರಿಗಳು, ಕಿದ್ವಾಯಿ ಆಸ್ಪತ್ರೆ. ದೀಪ ಬೆಳಗುವುದು ಶ್ರೀಮತಿ ಮೈಥಿಲಿ. ಜಯದೀಪ ಶೆಟ್ಟಿ, ಚಾರ್ಟೆಡ್ ಅಕೌಂಟೆಂಟ್. ಶ್ರೀಮತಿ ಲಕ್ಷ್ಮೀದೇವಿ, ಉದ್ಯಮಿ ಹಾಗೂ ಸಮಾಜ ಸೇವಕರು. ಡಾಕ್ಟರ್ ಶೋಭಾ ರಾಜಶೇಖರ್, ಅಧ್ಯಕ್ಷರು ತ್ರಿಶೂಲ್ ಫೌಂಡೇಶನ್. ಮುಖ್ಯ ಅತಿಥಿಗಳು ಶ್ರೀ ಗಂಗಾಧರ್ ನಾಗರ್ಕಟ್ಟೆ, ಜನರಲ್ ಮ್ಯಾನೇಜರ್ ಸೀಫ್ವೇರ್ ಟೆಕ್ನಾಲಜಿ. ಶ್ರೀಮತಿ ಶಿವಾನಂದ ಕಟ್ಟಿ, ಅಸಿಸ್ಟೆಂಟ್ ಜನರಲ್ ಮ್ಯಾನೇಜರ್ ಜ್ಯೋತಿ ಲ್ಯಾಬ್ ಪ್ರೈವೇಟ್ ಲಿಮಿಟೆಡ್. ಡಾಕ್ಟರ್ ಬಿ.ಆರ್. ಸ್ವಾಮಿ, ಸಂಪಾದಕರು ಕರುನಾಡು ಉದಯ ಪತ್ರಿಕೆ. ಅಧ್ಯಕ್ಷರು ಸ್ವರ್ಣಭೂಮಿ ಫೌಂಡೇಶನ್. ಇವರುಗಳ ನೇತೃತ್ವದಲ್ಲಿ ಗಣ್ಯರುಗಳು, ಪತ್ರಕರ್ತರು, ಹಿರಿಯರು, ಕಿರಿಯರು, ಗುರುಗಳು ಪ್ರತಿಯೊಬ್ಬರು ಬಂದು ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ನಡೆಸಿಕೊಟ್ಟಿದ್ದಾರೆ. ನಮಸ್ಕಾರ ಕರ್ನಾಟಕ. ನಾನು ನಿಮ್ಮ ಪ್ರೀತಿ ಅರ್ಜುನ್ ಇಂದುಶೇಖರ್. ಠಾಣಾ ವರದಿ ಮಾಸಿಕ ಪತ್ರಿಕೆ ಹಾಗೂ ಠಾಣಾ ವರದಿ ಸುದ್ದಿವಾಹಿನಿ. ಸ್ನೇಹಿತರೆ, ಗುರು ಹಿರಿಯರೇ, ನಮಸ್ಕಾರ, ಧನ್ಯವಾದಗಳು.